ದೇವೇಗೌಡರನ್ನ ಸಿದ್ದರಾಮಯ್ಯನವರು ಚಿಯರ್ ಲೀಡರ್ಸ್ ಅನ್ನುವಂಥ ಅತ್ಯಂತ ಚೀಪ್ ಆದಂತ ವರ್ಡ್ ಅಲ್ಲಿ ಶಬ್ದದಲ್ಲಿ ಮೂದಲಿಸುವುದನ್ನ ಗಮನಿಸಿದ್ರೆ, ಹೀಗಳೆಯುವುದನ್ನ ಗಮನಿಸಿದ್ರೆ, ಹಾಗಾದ್ರೆ ಸಿದ್ದರಾಮಯ್ಯನವರೇ ನೀವೇನು ಮಾಡ್ತಾ ಇದ್ದೀರಿ ಅನ್ನುವಂಥ ನಿಮ್ಮ ಚಾರಿತ್ರ್ಯವನ್ನು, ನಿಮ್ಮ ನಡೆಯನ್ನು, ನಿಮ್ಮ ನುಡಿಯನ್ನು, ನಿಮ್ಮ ಚಹರೆಯನ್ನು ನಾವು ಪ್ರಶ್ನಿಸಬೇಕಾಗತ್ತೆ. ಪ್ರತಿ ಒಂದು ಹಂತದಲ್ಲಿ ಅಂಕಿಅಂಶಗಳ ಸಮೇತ ತಮಿಳುನಾಡಿಗೆ ಕೇಂದ್ರ ಏನನ್ನ ಕೊಡ್ತಾ ಇದೆ, ಕೊಟ್ಟಿದ್ದನ್ನು ಕೂಡ ತಮಿಳುನಾಡು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದೆ. ಗುರುವನ್ನೇ ಕಾಲೆಳೆಯುವ, ಗುರುವನ್ನೇ ತುಚ್ಛೀಕರಣ ಮಾಡುವ, ಗುರುವನ್ನೇ ಮೂದಲಿಸುವ ಏಕೈಕ ಶಿಷ್ಯ ಏನಾದ್ರೂ ಇದ್ರೆ ಅದು ನೀವೇ. ಮಗನ ಅಧಿಕಾರಕ್ಕಾಗಿ ದೇವೇಗೌಡರು ಇವತ್ತು ಮೋದಿ ಅವರ ಚಿಯರ್ ಲೀಡರ್ ಆಗಿದ್ದಾರೆ ಅಂತ ಏನ್ ಹೇಳ್ತಿರಲ್ಲ, ಅದೇ ನೀವು ನಿಮ್ಮ ಅಧಿಕಾರಕ್ಕಾಗಿ, ನಿಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ಯಾರಿಗೆ ಚಿಯರ್ ಲೀಡರ್ ಆಗ್ತಾ ಇದ್ದೀರಿ? ದೇವೇಗೌಡರಂತವರಿಗೆ ಈ ವಯಸ್ಸಲ್ಲಿ ಚಿಯರ್ ಲೀಡರ್ ಅಂತ ನೀವು ಹೇಳುವ ಮೂಲಕ ನಿಮ್ಮ ಸಂಪೂರ್ಣವಾದ ವ್ಯಕ್ತಿತ್ವವನ್ನ ಹನನಗೈದುಕೊಂಡಿದ್ದೀರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜ್ಯದಲ್ಲಿ ಆರ್ಥಿಕವಾದಂಥ ದಿವಾಳಿಕೋರತನ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂತಂದರೆ, ಈಗಾಗಲೇ ಶಾಸಕರ PAಗಳಿಗೆ ಕಳೆದ 2-3 ತಿಂಗಳಿಂದ ಸಂಬಳ ಕೊಡಲಿಕ್ಕಾಗದೇ ಒದ್ದಾಡ್ತಾ ಇದೆ ಸರ್ಕಾರ. ಇವರಿಗೆಲ್ಲ ಸಂಬಳ ಕೊಡಲಿಕ್ಕೆ ಖಾಸಗಿ ವ್ಯಕ್ತಿಗಳೊಟ್ಟಿಗೆ, ಖಾಸಗಿ ಸಂಸ್ಥೆಗಳೊಟ್ಟಿಗೆ ಸರ್ಕಾರ ಭಿಕ್ಷೆ ಬಿಡ್ತಾ ಇದೆ. ಅದರ ಜೊತೆಗೆ ಬಹಳ ಮುಖ್ಯವಾದಂಥದ್ದು, ಕರ್ನಾಟಕದ 350 ಕಿಲೋಮೀಟರ್ಗೂ ಒಂದು ವ್ಯಾಪ್ತಿಯಲ್ಲಿ ಏನು ಕರಾವಳಿ ಹಬ್ಬಿದೆ, ಆ ಕರಾವಳಿಯ ಕಾವಲು ಪಡೆ ನಮ್ಮ ರಾಜ್ಯದ ಬಹಳಷ್ಟು ಆತಂಕಗಳನ್ನು ನಿವಾರಿಸ್ತಾ ಇದೆ. ಉಡುಪಿ, ಮಂಗಳೂರು ಮತ್ತು ಕಾರವಾರದಲ್ಲಿ ಅದು ನೆಲೆ ನಿಂತಿದೆ. ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ. ಹೆಚ್ಚು ಕಮ್ಮಿ 15 ಬೋಟ್ಗಳಿದೆ. 9 ಬೋಟುಗಳು ನಿರಂತರವಾಗಿ ಗಸ್ತನ್ನು ತಿರುಗ್ತಾ ಇದೆ. ಆದರೆ ಆರ್ಥಿಕವಾದಂಥ ದಿವಾಳಿತನ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ, ತಿಂಗಳಿಗೆ ಒಂದು ಬೋಟಿಗೆ 600 ಲೀಟ್ರನ್ನು ಡೀಸೆಲ್ ಏನು ಕೊಡ್ತಾ ಇತ್ತು, ಅದನ್ನು ಈಗ 50% ಅಂದರೆ 300 ಲೀಟ್ರಿಗೆ ಇಳಿಸಲಾಗಿದೆ. ಕಾರಣ ಏನು ಹೇಳ್ತಾ ಇದೆ ಅಂತಂದರೆ, ಅದು ಒಂದು ರೀತಿಯಲ್ಲಿ ಈ ಆರ್ಥಿಕವಾದಂಥ ಮಿತವ್ಯಯ ಅನ್ನುವಂಥ ಹೆಸರಿನಲ್ಲಿ ಈ ಕಡಿತವನ್ನು ಮಾಡಲಾಗಿದೆ. ಭಯೋತ್ಪಾದಕರು, ಡ್ರಗ್ಸ್ಗಳು ಇತ್ಯಾದಿ ಬಹುತೇಕ ನಿಮಗೆ ಗೊತ್ತಿದೆ. ಕಸಬ್ನಂಥವನು 26/11 ತಾಜ್ ಹೋಟೆಲಿನ ಒಂದು ಭಯೋತ್ಪಾದಕ ಚಟುವಟಿಕೆಯ ಆ ಘಟನೆಗೆ ಅವನು ಬಂದದ್ದು ಸಾಗರದಿಂದ. ಹಾಗಾಗಿ ಈ ಕರಾವಳಿ ಕಾವಲು ಪಡೆ ಅತ್ಯಂತ ಮಹತ್ವದ ಒಂದು ಪಡೆ ಇದು. ಆದರೆ ಸರ್ಕಾರ ಇವತ್ತು ತನ್ನ ಆರ್ಥಿಕ ದಿವಾಳಿತನ, ಈ ಬಿಟ್ಟಿ ಭಾಗ್ಯಗಳ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ, ಸಂಪೂರ್ಣವಾಗಿ ಆರ್ಥಿಕ ಕುಸಿತ. ಈ ಹಿನ್ನೆಲೆಯಲ್ಲಿ ಕರಾವಳಿ ಪಡೆಯ ಒಂದು ಶಕ್ತಿಯನ್ನು ಕುಂದಿಸಿದೆ. ಅವರಿಗೆ ಕೆಲಸ ಇಲ್ಲದೇ ಕೂತ್ಕೊಳ್ಳುವಾಗಿದೆ. ಮತ್ತು 300 ಲೀಟ್ರ್ ಡೀಸೆಲ್ ಅಂತಂದರೆ 600 ಲೀಟ್ರ್ ಎಲ್ಲಿ, 300 ಲೀಟ್ರ್ ಎಲ್ಲಿ? ಅದರಲ್ಲೂ ಹೇಳಲಾಗ್ತಾ ಇದೆ, ಖಾಸಗಿಯಾಗಿ ಕೇಳಿದರೆ 200ರಿಂದ 250 ಲೀಟ್ರ್ ಮಾತ್ರ ಕೊಡಲಾಗ್ತಾ ಇದೆ. ಅಂದರೆ ಇಂಥ ದುಸ್ಥಿತಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಂಥ ಸಿದ್ದರಾಮಯ್ಯನವರಿಗೆ ಬಾಯಿ ಚಪಲ ಮತ್ತು ಹುಂಕಾರ ಯಾವ ಮಟ್ಟದಲ್ಲಿದೆ ಅಂತಂದರೆ, ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಪ್ರಧಾನಿ, ಜನತಾದಳದ ರಾಷ್ಟ್ರೀಯ ನಾಯಕರು, ಅವರಿವತ್ತು ವಯಸ್ಸಿನ ಕಾರಣಕ್ಕಾಗಿ ದೈಹಿಕವಾಗಿ ಸ್ವಲ್ಪ ದುರ್ಬಲವಾಗಿ ಕಂಡರೂ ಕೂಡ ರಾಜ್ಯಸಭೆಯಲ್ಲಿ ಅವರು ಯಾವ ರೀತಿ ಗುಡುಗ್ತಾ ಇದ್ದಾರೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇತ್ತೀಚಿನ ಒಂದು ಸಂಸತ್ತಿನ ಅಧಿವೇಶನದಲ್ಲಿ ಗಮನಿಸಿದೆವು. ಪ್ರತಿಪಕ್ಷಕ್ಕೆ ನೀರಿಳಿಸುವ ಹಾಗೆ ಪ್ರತಿಯೊಂದು ಅಂಕಿಅಂಶಗಳನ್ನು ಇಟ್ಟುಕೊಂಡು ಸಕಾಲಿಕವಾಗಿ, ಸಮರ್ಥವಾಗಿ, ಅದ್ಭುತವಾಗಿ ಪ್ರತಿಪಾದಿಸುವಂಥ ದೇವೇಗೌಡರು ಇವತ್ತಿಗೂ ತಾನು ಸಕ್ರಿಯ ರಾಜಕಾರಣಿ ಅನ್ನೋದನ್ನು ಪ್ರತಿ ಹಂತದಲ್ಲೂ ರುಜುಪಡಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ನುಂಗಲಾರದ ತುತ್ತು.
ಕೇಂದ್ರ ಸರ್ಕಾರ ನಮ್ಮನ್ನು ದ್ವೇಷದ ರೀತಿಯಲ್ಲಿ ನೋಡ್ತಾ ಇದೆ. ಆದರೆ ಇದೇ ನೀರಾವರಿ ಇರಬಹುದು, ಕೃಷಿ ಇರಬಹುದು, ಪ್ರತಿಯೊಂದು ರಾಜ್ಯದ ವಿಷಯದಲ್ಲಿ ಪಕ್ಷಾತೀತವಾಗಿ ಬಹಳ ಕರಾರುವಕ್ಕಾಗಿ ಮುತ್ಸದ್ದಿ ರಾಜಕಾರಣಿಯಾಗಿ ಹೋರಾಡ್ತಾ ಇದ್ದಂಥ ದೇವೇಗೌಡರು ಈಗ ರಾಜ್ಯದ ನೀರಾವರಿ ವಿಷಯಗಳಲ್ಲಿ ಎಲ್ಲ ಪಕ್ಷದವರು ಒಟ್ಟಾಗಿ ಕೇಂದ್ರದ ಒಂದು ಆಡಳಿತದ ಒಂದು ಸಂದರ್ಭಕ್ಕೆ ನಾವು ಹೋರಾಟ ಮಾಡಬೇಕು ಅನ್ನುವಂಥ ಮಾತಾಡ್ತಾರೆ. ಇವರು ಒಂದೇ ಒಂದು ದಿನದಲ್ಲಿ ನಾನು ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳೇನು ಪೆಂಡಿಂಗ್ ಇದೆ ಅದನ್ನು ಸಹಿ ಮಾಡಿಸಿ ತರ್ತೇನೆ ಅಂತ ಹೇಳಿದವರು ಇವತ್ತು ಮೋದಿ ಮತ್ತು NDA ಗೌರ್ಮೆಂಟಿನ ಚಿಯರ್ ಲೀಡರ್ ಥರ ವರ್ತಿಸ್ತಾ ಇದ್ದಾರೆ. ಅಂದರೆ ನಿಮಗೆ ಕ್ರಿಕೆಟಲ್ಲಿ ಚಿಯರ್ ಗರ್ಲ್ಸ್ ಅಂತ ಇದ್ದಾರಲ್ಲ, 6 ಹೊಡೆದಾಗ 4 ಹೊಡೆದಾಗ ವಿಕೆಟ್ ಬಿದ್ದಾಗ ಅವರಿಗೆ ಅವರದೇ ಆದಂಥ ಸಂಗೀತ, ಅವರದೇ ಆದಂಥ ನೃತ್ಯ ಅಂತ ಮಾಡೋರಿದ್ದಾರಲ್ಲ, ಆ ಚಿಯರ್ ಗರ್ಲ್ಸಿಗೆ ಪರ್ಯಾಯವಾಗಿ ಚಿಯರ್ ಲೀಡರ್ಸ್ ಅಂತ ಶಬ್ದವನ್ನು ಮಾಜಿ ಪ್ರಧಾನಿ, ರೈತರ ನಾಯಕ, ಮಣ್ಣಿನ ಮಗ ದೇವೇಗೌಡರಿಗೆ ಈ ಸಂಧ್ಯೆಯ ಕಾಲದಲ್ಲಿ, ಇವರು ಈಗ ಎಲ್ಲೋ ಬಾತ್ರೂಮಲ್ಲಿ ಸ್ವಲ್ಪ ಕಾಲು ಜಾರಿದೆ ಅಂಥೇಳಿ, ಮಂಡಿ ನೋವು ಅಂಥೇಳಿ ಸುದೀರ್ಘವಾದಂಥ ವಿಶ್ರಾಂತಿಯಲ್ಲಿದ್ದಾರೆ, ವೀಲ್ ಚೇರಲ್ಲಿ ಸಬ್ಮಿಟಿಗೆ ಬರ್ತಾರೆ. ಅದೇ ದೇವೇಗೌಡರು ಅವರ ವಯಸ್ಸಿನ ಆಧಾರದಲ್ಲಿ ನೋಡಿದರೆ ಅವರ ಕ್ರಿಯಾಶೀಲತೆ, ಅವರ ಒಂದು ನೆನಪಿನ ಶಕ್ತಿ ಮತ್ತು ಸಕಾಲಿಕವಾಗಿ ಅಲ್ಲಿ ಸಂಸತ್ತಿನಲ್ಲಿ, ರಾಜ್ಯಸಭೆಯಲ್ಲಿ ಅವರು ಮಂಡಿಸುವ ವಾದ, ಇದನ್ನು ಎಂಥವನು ಮೆಚ್ಚಬೇಕು, ಎಂಥವನು ಅವರಿಗೆ ಅಭಿನಂದಿಸಬೇಕು, ಎಂಥವನು ಕೂಡ ನಿಬ್ಬೆರಗುಗೊಳ್ಳಬೇಕು. ಅಂತಹ ಒಂದು ರಾಜಕೀಯವಾದಂಥ ಒಂದು ಚಾಣಾಕ್ಷತೆ, ಸಭ್ಯತೆ, ಕ್ರಿಯಾಶೀಲತೆ ಇವೆಲ್ಲವನ್ನು ಮೈಗೂಡಿಸ್ಕೊಂಡಂಥ ದೇವೇಗೌಡರು ಇವತ್ತಿನ ಈ ವಯಸ್ಸಲ್ಲೂ ಕೂಡ ಅವರು ಅಷ್ಟು ಸಹಸ್ಪಂದಿಯಾಗಿ ವರ್ತಿಸುವುದನ್ನು, ಅಭಿನಂದಿಸುವುದನ್ನು ಬಿಟ್ಟು ದೇವೇಗೌಡರನ್ನು ಸಿದ್ದರಾಮಯ್ಯನವರು ಚಿಯರ್ ಲೀಡರ್ಸ್ ಅನ್ನುವಂಥ ಅತ್ಯಂತ ಚೀಪ್ ಆದಂಥ ವರ್ಡಲ್ಲಿ, ಶಬ್ದದಲ್ಲಿ ಮೂದಲಿಸುವುದನ್ನು ಗಮನಿಸಿದರೆ, ಹೀಗಳೆಯುವುದನ್ನು ಗಮನಿಸಿದರೆ, ಹಾಗಾದರೆ ಸಿದ್ದರಾಮಯ್ಯನವರೇ ನೀವೇನು ಮಾಡ್ತಾ ಇದ್ದೀರಿ ಅನ್ನುವಂಥ ನಿಮ್ಮ ಚಾರಿತ್ರ್ಯವನ್ನು, ನಿಮ್ಮ ನಡೆಯನ್ನು, ನಿಮ್ಮ ನುಡಿಯನ್ನು, ನಿಮ್ಮ ಚಹರೆಯನ್ನು ನಾವು ಪ್ರಶ್ನಿಸಬೇಕಾಗತ್ತೆ. ಮೊದಲನೇದಾಗಿ ಕೇಂದ್ರ ಸರ್ಕಾರದ ಈ ಬಜೆಟನ್ನು ಚೊಂಬು ರಾಜ್ಯ ಸರ್ಕಾರಕ್ಕೆ ಅಂತ ನೀವು ಮತ್ತು ನಿಮ್ಮ ಪಟಾಲಮ್ಮು ವ್ಯಾಖ್ಯಾನಿಸಿತು. ಅದಕ್ಕೆ ಸರಿಯಾದ ಉತ್ತರವನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟರು. ರಾಜ್ಯಕ್ಕೆ ನಾವು ಏನೇನನ್ನೆಲ್ಲ ಕೊಡ್ತಾ ಇದ್ದೇವೆ, ರಾಜ್ಯಕ್ಕೆ ನಾವು ಎಲ್ಲಿಯೂ ಸಾಂವಿಧಾನಿಕವಾಗಿ ಮತ್ತು ರಾಜ್ಯ ಮತ್ತು ಕೇಂದ್ರದ ಸಂಬಂಧದ ಒಂದು ದೃಷ್ಟಿಯಲ್ಲಿ ನಾವು ಏನನ್ನು ಕೊಡಬೇಕೋ ಅದನ್ನು ಸರಿಯಾಗಿ ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಲಿಸ್ಟನ್ನು ಇಟ್ಟರು. ಅದಕ್ಕೆ ಉತ್ತರ ಇಲ್ಲ. ಇದೇ ರೀತಿಯಲ್ಲಿ ಸ್ಟಾಲಿನ್ ಸಂತತಿಯಲ್ಲಿ ಮೊನ್ನೆ ರಾಜ್ಯಸಭೆಯಲ್ಲಿ ಆಡಬಾರದ ಮಾತುಗಳನ್ನು ಆಡಿತು. ಆವಾಗಲೂ ಪ್ರತಿ ಒಂದು ಹಂತದಲ್ಲಿ ಅಂಕಿಅಂಶಗಳ ಸಮೇತ ತಮಿಳುನಾಡಿಗೆ ಕೇಂದ್ರ ಏನನ್ನು ಕೊಡ್ತಾ ಇದೆ, ಕೊಟ್ಟಿದ್ದನ್ನು ಕೂಡ ತಮಿಳುನಾಡು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದರು. ರಾಜ್ಯ ಸರ್ಕಾರವಾಗಿ ಕೇಂದ್ರದೊಟ್ಟಿಗೆ ಒಂದು ಉತ್ತಮ ಸಂಬಂಧವನ್ನು ಹೊಂದುವ ಮೂಲಕ ಪರ್ಯಾಯವಾಗಿ ನಮಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಾದಂಥ ಜಾಣತನ, ಮುತ್ಸದ್ದಿತನ ಸ್ವತಃ ರಾಜ್ಯ ಸರ್ಕಾರಕ್ಕೆ ಬೇಕದು, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನಂತವರಿಗೆ ಬೇಕು. ಆದರೆ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಿಯವರೆಗೆ, ಪ್ರತಿಯೊಂದು ಹಂತದ ಸಚಿವರಿಂದ ಹಿಡಿದು ನಿರ್ಮಲಾ ಸೀತಾರಾಮನ್ವರೆಗೆ ಕಾಲೆಳೆದು ಪ್ರತಿ ಹಂತದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂಥವರು ತಾವೇ ಹೊರತು ದೇವೇಗೌಡರಲ್ಲ ಅಥವಾ ಕೇಂದ್ರ ಸರ್ಕಾರ ಅಲ್ಲ. ಮಗನ ಅಧಿಕಾರದ ಸ್ಥಿರೀಕರಣಕ್ಕಾಗಿ, ಮಗನ ಅಧಿಕಾರದ ಒಂದು ಭವಿಷ್ಯಕ್ಕಾಗಿ ದೇವೇಗೌಡರು ಇವತ್ತು ಚಿಯರ್ ಲೀಡರ್ಸ್ ಥರ ವರ್ತಿಸ್ತಾ ಇದ್ದಾರೆ ಅಂತ ಹೇಳೋದಿದೆಯಲ್ಲ, ದೇವೇಗೌಡರ ಗರಡಿಯಲ್ಲಿ ಬೆಳೆದವರು, ದೇವೇಗೌಡರನ್ನ ಗುರು ಸಮಾನ ಅಂತ ಒಪ್ಪಿಕೊಂಡವರು, ನೀವು ಇವತ್ತು ಈ ಮಟ್ಟಕ್ಕೆ ರಾಜಕಾರಣಿಯಾಗಿ ಒಂದು ಸುದೀರ್ಘ ಅವಧಿಯ ದಾಖಲೆಯ ಬಜೆಟನ್ನು ನೀವು ಮಂಡಿಸಲಿಕ್ಕೆ ಇವತ್ತು ಸಿದ್ಧಗೊಳ್ತಾ ಇದ್ದೀರಿ. ಅಂಥ ಎಲ್ಲ ಒಂದು ಕಾರ್ಯದ ಹಿಂದೆ ಇದ್ದಂಥವ್ರು ಯಾರು ಅಂತಂದರೆ ದೇವೇಗೌಡರು.
ಪಿತೃ ಸಮಾನ, ತಂದೆ ಸಮಾನ, ಗುರುವಿನ ಸಮಾನ, ಗುರುವೇ. ಆದರೆ ಗುರುವಿಗೆ ತಿರುಮಂತ್ರ ಹಾಕುವಂಥ, ಗುರುವನ್ನೇ ಕಾಲೆಳೆಯುವ, ಗುರುವನ್ನೇ ತುಚ್ಛೀಕರಣ ಮಾಡುವ, ಗುರುವನ್ನೇ ಮೂದಲಿಸುವ ಏಕೈಕ ಶಿಷ್ಯ ಏನಾದರೂ ಇದ್ದರೆ ಅದು ನೀವೇ. ಬೇರೆಯವರು ಯಾರೂ ದೇವೇಗೌಡರನ್ನು ಈ ಮಟ್ಟಕ್ಕೆ ಎಂದೂ ಹೀಗಳಲಿಲ್ಲ. ಚಿಯರ್ ಲೀಡರ್ಸ್ ಅಂದರೆ ಏನು? ಒಬ್ಬ ಮಾಜಿ ಪ್ರಧಾನಿ, ಕರ್ನಾಟಕದ ಚರಿತ್ರೆಯಲ್ಲಿ ಒಬ್ಬ ಪ್ರಧಾನಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಅಂತಾದರೆ ಅದು ದೇವೇಗೌಡರು ಮಾತ್ರ. ಹರದನಹಳ್ಳಿಯಿಂದ ದೆಹಲಿಯವರೆಗಿನ ಅವರ ಪ್ರಯಾಣ ಏನಿದೆ ಅದು ಅತ್ಯಂತ ದಾಖಲಾರ್ಹವಾದದ್ದು ಅಂತ. ರಾಜಕೀಯವಾಗಿ ಹಲವಾರು ತಪ್ಪುಗಳು ಮಾಡಿದ್ದಾರೆ. ರಾಜಕೀಯವಾಗಿ ದೇವೇಗೌಡರು ಹೆಗಡೆಯಂಥ ಮುತ್ಸದ್ದಿ ರಾಜಕಾರಣಿಯನ್ನು ಮುಗಿಸಿದ್ದಾರೆ ಅನ್ನುವಂಥ ಒಂದು ವಿಶ್ಲೇಷಣೆಯೂ ಇದೆ. ತನ್ನ ಅಧಿಕಾರಕ್ಕಾಗಿ, ತನ್ನ ಕುಟುಂಬದ ರಾಜಕಾರಣಕ್ಕಾಗಿ ಅವರು ಹಲವಾರು ತಪ್ಪುಗಳನ್ನು ಮಾಡಿದ್ದರ ಫಲವೇ ಇವತ್ತು JDS ಈ ಸ್ಥಿತಿಗೆ ಬಂದಿದೆ ಅನ್ನುವಂಥ ವ್ಯಾಖ್ಯಾನವೂ ಇದೆ. ಆದರೆ ದೇವೇಗೌಡರ ಜೀವನದ ಸಂಧ್ಯೆಯ ರಾಜಕಾರಣವನ್ನು ಗಮನಿಸಿದರೆ ಅವರ ಆ ರಾಜಕಾರಣದ ಒಟ್ಟು ಮರ್ಮ ಮತ್ತು ಅದರ ಇಡೀದಾದ ಎಸೆನ್ಸ್ ಏನಿದೆ ಅದು ನಮಗೆ ಬಹಳ ಮುಖ್ಯವಾಗಿ ಕಾಣ್ತದೆ. ದೇಶಪ್ರೇಮಿಯಾಗಿ, ರಾಜ್ಯದ ಹಿತವನ್ನು ಕಾಪಾಡುವ ಮತ್ತು ಇಡೀ ದೇಶದ ಅಖಂಡತೆಯನ್ನು, ಭವ್ಯತೆಯನ್ನು, ಸಾಂಸ್ಕೃತಿಕತೆಯನ್ನು, ಸನಾತನ ಧರ್ಮವನ್ನು, ಹಿಂದುತ್ವವನ್ನು ಇವೆಲ್ಲವನ್ನು ಇವತ್ತು ಅರ್ಥ ಮಾಡಿಕೊಂಡು ಈ ಸಂದರ್ಭಕ್ಕೆ ಯಾವ ರೀತಿ ಸ್ಪಂದಿಸಬೇಕು ಒಬ್ಬ ರಾಜಕೀಯ ವ್ಯಕ್ತಿ, ಹಿರಿಯ ಮಾಜಿ ಪ್ರಧಾನಿ, ಆ ರೀತಿಯಲ್ಲಿ ಅವರು ಪ್ರತಿ ಕ್ಷಣವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡಿಕೊಳ್ತಾ ಇದ್ದಾರೆ, ಪ್ರತಿ ಕ್ಷಣವನ್ನು ಅವಿಸ್ಮರಣೀಯವಾಗಿ ನಮ್ಮ ಕಣ್ಣೆದುರು ಚಿತ್ರಿಸ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ಅವರು ಆಡುವ ಮಾತುಗಳು, ಅವರು ಮಂಡಿಸುವಂಥ ಒಂದು ವಾದ, ಅದಕ್ಕೆ ತಕ್ಕಾಗಿ ಕೊಡುವ ಅಂಕಿಅಂಶಗಳು, ಇದು ಯುವ ರಾಜಕಾರಣಕ್ಕೆ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ದೇವೇಗೌಡರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಸಮಯವನ್ನು, ಅವಕಾಶವನ್ನು ಅಷ್ಟು ಅದ್ಭುತವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇವರು ಚಿಯರ್ ಲೀಡರ್ಸ್ ಅಂತಿರಲ್ಲ ನೀವು ಸೋನಿಯಾ ಗಾಂಧಿಯ ವಯಸ್ಸೇನು, ನಿಮ್ಮ ವಯಸ್ಸೇನು? ಸೋನಿಯಾ ಗಾಂಧಿಯವರ ಅನುಭವ ಏನು, ನಿಮ್ಮ ರಾಜಕೀಯ ಅನುಭವ ಏನು? ಸೋನಿಯಾ ಗಾಂಧಿಯವರು ಬಂದ ಹಿನ್ನೆಲೆ ಏನು, ನಿಮ್ಮ ರಾಜಕೀಯ ಹಿನ್ನೆಲೆ ಏನು? ಇವತ್ತು ಸೋನಿಯಾ ಗಾಂಧಿಯ ಎದುರು ನಿಮ್ಮ 6 ಅಡಿ ಶರೀರವನ್ನು 3 ಅಡಿಗೆ ಇಳಿಸ್ಕೊಂಡು ಕುಬ್ಜವಾಗಿ ಗುಲಾಮಗಿರಿಯ ರೀತಿಯೋ, ಬಕೆಟ್ ರಾಜಕಾರಣದ ರೀತಿಯೋ ಅದನ್ನು ಬಳಸ್ಕೊಳ್ತಾ ಇದ್ದವರು ಯಾರು? ಇದಕ್ಕೆ ಸಿದ್ದರಾಮಯ್ಯನವರೇ ನೀವು ಉತ್ತರ ಕೊಡಬೇಕು. ಚಿಯರ್ ಲೀಡರ್ಸ್ ಆಗ್ತಾ ಇದ್ದಂಥವ್ರು ಯಾರು? ದೇವೇಗೌಡರೋ ಅಥವಾ ನೀವು ಮಗನ ಅಧಿಕಾರಕ್ಕಾಗಿ ದೇವೇಗೌಡರು ಇವತ್ತು ಮೋದಿಯವರ ಚಿಯರ್ ಲೀಡರ್ ಆಗಿದ್ದಾರೆ ಅಂತ ಏನು ಹೇಳ್ತಿರಲ್ಲ, ಅದೇ ನೀವು ನಿಮ್ಮ ಅಧಿಕಾರಕ್ಕಾಗಿ, ನಿಮ್ಮ ಮುಖ್ಯಮಂತ್ರಿಯ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ನೀವು ಯಾರಿಗೆ ಚಿಯರ್ ಲೀಡರ್ ಆಗ್ತಾ ಇದ್ದೀರಿ? ಈ ಪ್ರಶ್ನೆಯನ್ನು ಮಾಡಬೇಕಲ್ಲ ನಾವು. ರಾಹುಲ್ ಗಾಂಧಿ ನಿಮ್ಮ ಮಗನ ವಯಸ್ಸು, ರಾಹುಲ್ ಗಾಂಧಿ ಅನುಭವ ಏನು? ರಾಹುಲ್ ಗಾಂಧಿ ಇಡೀ ದೇಶದ ರಾಜಕಾರಣದಲ್ಲಿ ಪ್ರವೇಶದಿಂದ ಇವತ್ತಿನವರೆಗೆ 100ಕ್ಕೆ ಸನಿಹ ಚುನಾವಣೆಯನ್ನು ಸೋತಂಥ ಮಹಾನಾಯಕ, ಅಪ್ರಬುದ್ಧ, ಅಪ್ಪು ಪಪ್ಪು, ಪ್ರತಿಯೊಂದು ಸುಳ್ಳಿನ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಿದ್ರೆ ಇತ್ತೀಚೆಗೆ ನಿಮ್ಮಂಥ ರಾಜಕಾರಣಿಗಳ ಬಾಯಲ್ಲೂ, ಖರ್ಗೆಯಂಥ ರಾಜಕಾರಣಿಯ ಬಾಯಲ್ಲೂ ಸುಳ್ಳಿನ ಇತಿಹಾಸವನ್ನು, ಸುಳ್ಳಿನ ಸರಮಾಲೆಯನ್ನು ಸೃಜಿಸ್ತಾ ಇದ್ದರೆ, ಆ ರೀತಿಯ ಒಂದು ರಾಜಕಾರಣವನ್ನು 75 ವರ್ಷದಲ್ಲಿ ಒಂದು ಹೊಸತಾಗಿ ಹುಸಿ ರಾಜಕಾರಣವೇ ಪ್ರಧಾನ ರಾಜಕಾರಣ ಅನ್ನುವ ರೀತಿಯಲ್ಲಿ ಅದನ್ನು ಮುನ್ನೆಲೆಗೆ ತಂದದ್ದಿದ್ದರೆ ಅದು ರಾಹುಲ್ ಗಾಂಧಿಯ ಕೊಡುಗೆ. ಅಂಥ ವಯಸ್ಸಿನಲ್ಲೂ, ಅನುಭವದಲ್ಲೂ, ರಾಜಕೀಯದಲ್ಲೂ ಇನ್ನೂ ಮೆಚೂರಿಟಿ ಅಥವಾ ಮೆಚೂರ್ಡ್, ನಿಮ್ಮದೇ ಭಾಷೆ, ನಿಮ್ಮ ಕಾಂಗ್ರೆಸ್ಸಿನ ಭಾಷೆ, ಆ ಹಂತಕ್ಕೆ ಇನ್ನೂ ಬರದೇನೆ 50 ವರ್ಷಗಳನ್ನು ದಾಟಿ ಆಗಿದೆಯಲ್ಲ. ಅಂಥ ಒಬ್ಬ ನಾಯಕನಿಗೆ ಚಿಯರ್ ಲೀಡರ್ ಆಗಿ
ವರ್ತಿಸುವವರು ತಾವೋ ದೇವೇಗೌಡರು? ದೇವೇಗೌಡರು ಮೋದಿಯವರದು ಒಂದು ಸಮಾನವಾದಂಥ ಸ್ಕಂದ ವಾತಾವರಣ ಇದೆ. ಅದು ವಯಸ್ಸಿನಲ್ಲಿರ್ಬೋದು, ಅನುಭವದಲ್ಲಿರ್ಬೋದು, ಅನುಭಾವದಲ್ಲಿರ್ಬೋದು, ಈ ದೇಶದ ಚರಿತ್ರೆ ಅಥವಾ ಸಂಸ್ಕೃತಿಯ ದೃಷ್ಟಿಯಲ್ಲಿರ್ಬೋದು. ಪ್ರತಿಯೊಂದರಲ್ಲೂ ಕೂಡ ದೇವೇಗೌಡರು ಮತ್ತು ಮೋದಿಯವರು ಒಂದು ಕಾಲದ ಕೊಂಡಿಯಾಗಿ ಕಾಣ್ತಾರೆ ನಮಗೆ. ಇವತ್ತು ಮೋದಿಯವರನ್ನು ಅವರು ಸಮರ್ಥಿಸ್ತಾರೆ ಅಂತಂದರೆ ಬೇಕಾಬಿಟ್ಟು ಯಾವುದನ್ನು ಸಮರ್ಥಿಸ್ತಾ ಇಲ್ಲ. ಅವರು ಸಕಾರಣವನ್ನು ಕೊಟ್ಟು, ಅಂಕಿಅಂಶವನ್ನು ಕೊಟ್ಟು, 75 ವರ್ಷದ ರಾಜಕೀಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು 56 ವರ್ಷದ ನಿಮ್ಮ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಮತ್ತು ಇಡೀ ದೇಶಕ್ಕೆ ನೀವು ಒದಗಿಸಿದ ದುರ್ಭಿಕ್ಷ ಯೋಗವನ್ನು ಇಟ್ಟುಕೊಂಡು ದೇವೇಗೌಡರು ಮಾತಾಡ್ತಾ ಇದ್ದಾರೆ. ಸತ್ಯವಾಗಿ ಹೇಳಬೇಕು ಅಂದರೆ ದೇವೇಗೌಡರನ್ನ ನೀವು ಚೇರ್ ಲೀಡರ್ ಅಂತ ಕರೆದಿದ್ದೀರಲ್ಲ, ಅದನ್ನು ನೀವೇ ಸ್ವತಃ ನಿಮಗೆ ಕರ್ಕೊಂಡಂಥ ವಿಷಣ್ಣತೆಗೆ ನೀವು ಒಳಗಾಗಬೇಕಾಗಿದೆ. ಆತ್ಮ ಇದ್ದರೆ, ನಿಮಗೆ ಒಂದು ಆತ್ಮಾವಲೋಕನ ಅಂತಿದ್ದರೆ. ಎಂತೆಂಥವ್ರ ಗರಡಿಯಲ್ಲಿ ಬೆಳೆದ್ರಿ ನೀವು. ಹೆಗಡೆಯವರು, ಪಟೇಲರು, ನಜೀರ್ ಸಾಬ್, ಗೋಪಾಲ್ ಗೌಡರ ಆಶಯ, ಸಮಾಜವಾದಿ ಚಳವಳದ ಆಶಯ, ಲೋಹಿಯಾರವರ ಚಿಂತನೆ, ಅಹಿಂದಿನ ಒಡರಾಟ, ಅನಂತಮೂರ್ತಿಯಿಂದ ಹಿಡಿದು ಎಲ್ಲ, ಲಂಕೇಶ್, ತೇಜಸ್ವಿ, ಕುವೆಂಪು, ಇಂಥ ಚಿಂತನೆಗಳಲ್ಲಿ ದೇವನೂರು, ಈ ಥರದ ಒಂದು ಚಿಂತನೆಯಲ್ಲಿ ಬೆಳೆದು ಬಂದವರು ತಾವು. ಹಲವಾರು ರೈತ ಹೋರಾಟದಿಂದ, ದಲಿತ ಹೋರಾಟದಿಂದ, ಸಮುದಾಯದ ಹೋರಾಟದಿಂದ, ಅಹಿಂದ ಚಳವಳದಿಂದ ಪ್ರತಿಯೊಂದು ಚಳವಳವನ್ನು ಕಂಡವರು ನೀವು. ಅದರ ಮಧ್ಯೆ ನೀವು ಹುರಿಗೊಂಡವರು. ಇಂಥವರು ಇವತ್ತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಚೇರ್ ಲೀಡರ್ಗಿರಿ ಮಾಡ್ತಿದ್ದೀರಲ್ಲ, ಬಕೆಟ್ ರಾಜಕಾರಣ ಮಾಡ್ತಿದ್ದೀರಲ್ಲ, ಗುಲಾಮಗಿರಿ ರಾಜಕಾರಣ ಮಾಡ್ತಿದ್ದೀರಲ್ಲ, ಅದು ನಿಮಗೆ ಕುಟುಕುವುದಿಲ್ವಾ? ಅದು ನಿಮಗೆ ಆ ಚಿತ್ರ ಅತ್ಯಂತ ಅಸಹ್ಯವಾಗಿ ಕಾಣ್ತಾ ಇಲ್ವಾ? ನಿಮ್ಮ ನಡುವನ್ನು ಮುರಿದಿದ್ದಾರೆ ಅಂತ ನಿಮಗೆ ಭಾವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಇನ್ನೂ ನಿಮ್ಮ ಧೀಮಂತವಾದಂಥ ಒಂದು ರಾಜಕಾರಣದ ನೆಲೆಯಲ್ಲಿ ಕೇವಲ ಅಧಿಕಾರಕ್ಕಾಗಿ ಇಂಥ ಅಪ್ರಬುದ್ಧರ ಎದುರು ನಾನು ಸಲಾಂ ಹೊಡಿತಾ ಇದ್ದೇನೆ ಅಂತ ಅನಿಸ್ತಾ ಇಲ್ವಾ? ದೇವೇಗೌಡರಿಗೆ ಹೇಳುವ ಯಾವ ನೈತಿಕತೆ ಇದೆ ನಿಮಗೆ? ದೇವೇಗೌಡರು ನೀವು ಮಾಡುವಷ್ಟು ಲೋ ಪ್ರೊಫೈಲಲ್ಲಿ ಅಥವಾ ನೀವು ಮಾಡುವಷ್ಟು ಕೀಳಾಗಿ ಮಾನ, ಸಮ್ಮಾನ, ಸ್ವಾಭಿಮಾನವನ್ನೆಲ್ಲ ಬದಿಗೊತ್ತಿ ಅವರು ಚೇರ್ ಲೀಡರ್ಗಿರಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತದ ಸಿದ್ದರಾಮಯ್ಯನವರೇ? ಹೇಳಿ. ಒಂದು ವಯಸ್ಸಿಗೆ ಬೆಲೆ ಕೊಡಬಾರ್ದಾ? ಒಂದು ಮುತ್ಸದ್ದಿತನಕ್ಕೆ ಬೆಲೆ ಕೊಡಬಾರ್ದಾ? ಸುದೀರ್ಘವಾದಂಥ ರಾಜಕಾರಣದಲ್ಲಿ ಅವರು ದಾಖಲಿಸಿದಂಥ ಹಲವು 10 ಅಭಿವೃದ್ಧಿಶೀಲವಾದಂಥ ಮೆಟ್ಟಿಲುಗಳಿದೆ, ಮಜಲುಗಳಿದೆ, ಸಾಕ್ಷ್ಯ ಪ್ರಜ್ಞೆಗಳಿದೆ, ಗುರುತುಗಳಿದೆ, ಮೈಲಿಗಲ್ಲುಗಳಿದೆ. ಇವನ್ನೆಲ್ಲ ಗಮನಿಸಬೇಡವಾ? ದೇವೇಗೌಡರಂಥವರಿಗೆ ಈ ವಯಸ್ಸಲ್ಲಿ ಚೇರ್ ಲೀಡರ್ ಅಂತ ನೀವು ಹೇಳುವ ಮೂಲಕ ನಿಮ್ಮ ಸಂಪೂರ್ಣವಾದ ವ್ಯಕ್ತಿತ್ವವನ್ನು ಹನನಗೈದುಕೊಂಡಿದ್ದೀರಿ. ನಿಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನೀವು ನೆಲಸಮ ಮಾಡಿಕೊಂಡಿದ್ದೀರಿ. ನಿಮ್ಮದೇ ಚೇರ್ ಲೀಡರ್ಗಿರಿಯನ್ನು ನೀವು ಪರ್ಯಾಯವಾಗಿ ಇವತ್ತು ಜನ ಚರ್ಚಿಸುವ ಹಾಗೆ, ನಮ್ಮಂಥವ್ರು ಮಾತಾಡುವ ಹಾಗೆ ನೀವೊಂದು ಕನ್ನಡಿಯನ್ನು ನಿಮ್ಮ ಮುಖಕ್ಕೆ ನೀವೇ ಹಿಡ್ಕೊಂಡಿದ್ದೀರಿ. ದೇವೇಗೌಡರು ಚೇರ್ ಲೀಡರ್ಗಿರಿ ಮಾಡ್ತಾ ಇಲ್ಲ. ಸಮಯಕ್ಕೆ, ಸಂದರ್ಭಕ್ಕೆ, ಅಧಿಕಾರಕ್ಕಾಗಿ ಯಾವ ಪಕ್ಷವೂ ಯಾರೊಟ್ಟಿಗೂ ಸೇರ್ತದೆ ಅನ್ನೋದಕ್ಕೆ ಇದೇ ದೇವೇಗೌಡರ ಜನತಾದಳದೊಟ್ಟಿಗೆ ನೀವು ಅಧಿಕಾರವನ್ನು ಹಂಚಿಕೊಂಡವರು. ಅಧಿಕಾರಕ್ಕಾಗಿ ಜನತಾದಳದಿಂದ ಕಾಂಗ್ರೆಸ್ಸಿಗೆ ಬಂದವರು. ಕಾಂಗ್ರೆಸ್ಸಿನಲ್ಲಿ ಸುದೀರ್ಘವಾದಂಥ ರಾಜಕಾರಣವನ್ನು ಮಾಡ್ಕೊಬಂದಂಥ ಹಿರಿಯ ರಾಜಕಾರಣಿಗಳ ಎದೆಗೆ ಕಾಲಿಟ್ಟು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತವರು. ಶಾರ್ಟ್ ಕಟ್ಟಿಂದ ಬಂದವರು ನೀವು. ಹಾಗಾಗಿನೇ ಕಾಂಗ್ರೆಸ್ಸಲ್ಲಿ ಇವತ್ತು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರು ಅನ್ನುವಂಥ ಬಣ ರಾಜಕೀಯ, ಅದರ ಜೊತೆಗೆ 136 ಸೀಟನ್ನು ತಂದು ತನ್ನ ಪಕ್ಷದ ಇಡೀ ಸಂಘಟನೆಯ ಧೀಮಂತಿಕೆಯನ್ನು ಮೆರೆದಂಥ ಡಿ ಕೆ ಶಿ ಅವರಿಗೆ ಇವತ್ತು ನೀವು ಮುಕ್ಕಾಲು ಹಾಕ್ತಾ ಇದ್ದೀರಿ. ಬಣ ರಾಜಕೀಯವನ್ನು, ಗುಂಪು ರಾಜಕೀಯವನ್ನು ಮಾಡಿಕೊಂಡು ಅವರಿಗೆ ಇವತ್ತು ಒದಗಬಹುದಾದ ಮುಖ್ಯಮಂತ್ರಿ ಪದವಿಯನ್ನು ತಪ್ಪಿಸ್ತಾ ಇದ್ದೀರಿ.
ಕ್ಷುದ್ರವಾದಂಥ ರಾಜಕಾರಣವನ್ನು, ಸಮಯ ಸಾಧಕ ರಾಜಕಾರಣವನ್ನು, ಅಧಿಕಾರ ರಾಜಕಾರಣಕ್ಕಾಗಿ ಮಾಡ್ತಾ ಇದ್ದವರು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದ್ದರೆ ಅದು ತಾವೇ. ದೇವೇಗೌಡರು ಯಾವ ದಾರಿಯಲ್ಲಿ ಅಧಿಕಾರ ರಾಜಕಾರಣಕ್ಕಾಗಿ ಹೋದರೋ ಅದೇ ದಾರಿಯಲ್ಲಿ ಅತ್ಯಂತ ಕ್ರೂರವಾಗಿ, ಕ್ಷೀಣವಾಗಿ, ಕೀಳಾಗಿ, ಮಾನಗೇಡಿಯಾಗಿ ಯಾವುದಾದ್ರೂ ರಾಜಕಾರಣದ ದಾರಿಯನ್ನು ತುಳಿತಾ ಇದ್ದರೆ ಅದು ತಮ್ಮ ದಾರಿ ಅಂತ ಅತ್ಯಂತ ಪ್ರಜ್ಞಾವಸ್ಥೆಯಲ್ಲೇ ಹೇಳಬೇಕಾಗುತ್ತೆ. ರಾಜ್ಯಕ್ಕೆ ಅವಮಾನ ಮಾಡಿದ್ರಿ, ರಾಜ್ಯಕ್ಕೆ ದಿವಾಳಿತನವನ್ನು ತಂದ್ರಿ, ರಾಜ್ಯ ಮತ್ತು ಕೇಂದ್ರದ ಒಂದು ಸಮೃದ್ಧವಾದಂಥ ಒಂದು ಸಂಬಂಧವನ್ನು ಸಂಪೂರ್ಣವಾಗಿ ದ್ವೇಷ ರಾಜಕಾರಣಕ್ಕೆ ತಂದ ಕೀರ್ತಿ ಏನಾದರೂ ಇದ್ದರೆ ಈ 75 ವರ್ಷದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ತಮ್ಮಿಂದಲೇ ಅದು ಆರಂಭ ಆದದ್ದು. ಕೇಂದ್ರದೊಟ್ಟಿಗೆ ಈ ರೀತಿಯ ವಿಷಭರಿತವಾದಂಥ ಸಂಬಂಧ ಯಾವ ಕಾಲದಲ್ಲೂ ಇದ್ದದ್ದನ್ನು ನಾವು ಗಮನಿಸಿಲ್ಲ. ಅದು ನೆಹರು ಕಾಲದಿಂದ ಇವತ್ತಿನ ಕಾಲದವರೆಗೂ ನೀವು ಅವಲೋಕನ ಮಾಡಿದರೆ ಗೊತ್ತಾಗುತ್ತೆ ಸತ್ಯ. ಕೇಂದ್ರ ಅಂತಂದರೆ ರಾಜ್ಯ ಸರ್ಕಾರ, ಕೇಂದ್ರದ ಸರ್ಕಾರ ಹಾವು ಮುಂಗುಸಿ ಅಂತ ಒಂದು ಸಂಬಂಧ ಅನ್ನೋದನ್ನು ನೀವು ತಂದು ತೋರಿಸಿದ್ದು. ಬಿಕಾಸ್ ಅದು ರಾಜಕಾರಣಕ್ಕಾಗಿ, ಕಾಂಗ್ರೆಸ್ಸಿನ ಇಡೀದಾದಂಥ ಚೇಲಾಗಿರಿಗಾಗಿ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ನೀವು ಮಾಡುವ ಚಿಯರ್ ಲೀಡರ್ಶಿಪ್ಗಾಗಿ, ಇವತ್ತು ಮೋದಿ ಅಥವಾ NDA ರಾಜಕಾರಣಕ್ಕಾಗಿ NDA ಸರ್ಕಾರದ ಪರವಾಗಿ ವಾದಿಸ್ತಾ ಇದ್ದಂಥ ದೇವೇಗೌಡರು ಯಾವುದೇ ಮಾನ ಸಮ್ಮಾನದ ಗಡಿಗಳನ್ನು ಮೀರುವ ಪ್ರಶ್ನೆ ಅವರಿಗೆ ಒದಗಲಿಲ್ಲ. ಅವರ ವಯಸ್ಸಿಗಾಗ್ಬೋದು, ಅನುಭವಕ್ಕಾಗ್ಬೋದು, ಅವರು ಇಡೀ ನಡೆದು ಬಂದಂಥ ಸುದೀರ್ಘವಾದ ರಾಜಕಾರಣದ ಮಾರ್ಗದಲ್ಲಿ ಆಗ್ಬೋದು. ಆದರೆ ನೀವು ಇವತ್ತೇನು ಅಧಿಕಾರಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದೀರಲ್ಲ, ನೀವು ಮಾಡ್ತಾ ಇರುವಂಥ ಚಿಯರ್ ಲೀಡರ್ಗಿರಿ, ಬಕೆಟ್ ರಾಜಕಾರಣ, ಗುಲಾಮಗಿರಿ, ಅದು ನಿಮ್ಮ ವಯಸ್ಸಿಗೂ, ಅನುಭವಕ್ಕೂ, ನಿಮ್ಮ ಇಡೀ ಸುದೀರ್ಘವಾದ ರಾಜಕಾರಣಕ್ಕೂ ಅತ್ಯಂತ ಹೀನಾಯವಾದಂಥ ಒಂದು ಸ್ಥಿತಿ ಅಂತ ಪ್ರತಿಯೊಬ್ಬರೂ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ. ದೇವೇಗೌಡರಿಗೆ ಚಿಯರ್ ಲೀಡರ್ ಅನ್ನುವ ಮೂಲಕ ನೀವು ಇಡೀ ರಾಜಕಾರಣದಲ್ಲಿ ಕೊನೆಗೂ ಅಧಿಕಾರಕ್ಕಾಗಿ ನಾನು ಯಾವ ಎಕ್ಸ್ಟೆಂಡಿಗೂ ಹೋಗ್ತೇನೆ, ಯಾವ ಎಕ್ಸ್ಟ್ರೀಮಿಟಿಗೂ ಹೋಗ್ತೇನೆ, ಯಾವ ದುರಂತದ ಅಂತ್ಯಕ್ಕೂ ಹೋಗಿ ನಾನು ಮಾತಾಡಬಲ್ಲೆ ಅನ್ನೋದನ್ನು ನೀವು ಸಾಬೀತುಪಡಿಸಿದ್ದೀರಿ. ಸಾತ್ವಿಕ ರಾಜಕಾರಣಕ್ಕೆ ಸಂಪೂರ್ಣ ತಿಲಾಂಜಲಿಯನ್ನು ಕೊಟ್ಟಿದ್ದೀರಿ. ನಿಮಗೆ ಯಾವುದೇ ನಡೆದು ಬಂದ ದಾರಿಯ ಹಿನ್ನೋಟ ಇಲ್ಲ, ಮುನ್ನೋಟ ನಮಗೆ ಗೊತ್ತಿಲ್ಲ. ಆದರೆ ವರ್ತಮಾನದಲ್ಲಿ ತಾವು ಮಾಡ್ತಾ ಇರುವಂಥ ರಾಜಕಾರಣ ಇದೆಯಲ್ಲ, ಅದು ಅತ್ಯಂತ ಹೇಸಿಗೆಯ ರಾಜಕಾರಣ, ಅತ್ಯಂತ ಕ್ಷುದ್ರವಾದ ರಾಜಕಾರಣ, ಕೃತಜ್ಞ ರಾಜಕಾರಣ. ಅಧಿಕಾರಕ್ಕಾಗಿ ಎಲ್ಲವನ್ನೂ ಬಿಟ್ಟು ನಿಲ್ಲಬಲ್ಲೆ ಅನ್ನುವಂಥ ಒಂದು ರಾಜಕಾರಣದ ಆತ್ಯಂತಿಕ ಸ್ಥಿತಿ ಏನಾದರೂ ಇದ್ದರೆ ಅದು ತಮ್ಮ ಸ್ಥಿತಿ ಅನ್ನೋದನ್ನು ಇಡೀ ಕರ್ನಾಟಕ ನೋಡ್ತಾ ಇದೆ. ದೇವೇಗೌಡರಂಥವರಿಗೆ ನೀವು ಈ ಚಿಯರ್ ಲೀಡರ್ ಅನ್ನುವ ಶಬ್ದವನ್ನು ಬಳಸಬಾರ್ದಿತ್ತು. ಅದು ಅತ್ಯಂತ ಖೇದಕರ, ಅತ್ಯಂತ ಹಿಂಸಾತ್ಮಕ, ಮತ್ತು ನಿಮ್ಮ ಇಡೀ ರಾಜಕಾರಣಕ್ಕೆ ನೀವೇ ಬಡ್ಕೊಂಡಂಥ ಒಂದು ಕಪ್ಪು ಮಸಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.